ಹಾಯ್ ಫ್ರೆಂಡ್ಸ್, ಇವನಿದೆ ಈ ಯೋಜನೆಯ ನವೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಪ್ರಾರಂಭ ಆಗಿದೆ. ಆದರೆ ನೀವು ಪ್ರತಿಯೊಬ್ಬರು ಇಲ್ಲಿ ಅಬ್ಸರ್ವ್ ಮಾಡಿದಿರೋ ಇಲ್ವೋ, ನವೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನಲ್ಲಿ ಕೆಲವೊಂದು ಚೇಂಜಸನ್ನು ಮಾಡಿದ್ದಾರೆ. ಆ ಚೇಂಜಸ್ ಏನು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ಹಾಗೆ ನೀವು ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಅಮೌಂಟನ್ನು ಪ್ರತಿಯೊಬ್ಬರು ಸಹ ಪಡ್ಕೊಂಡಿದ್ದೀರಾ. ಹಾಗೆ ಇನ್ನೂ ಯಾರಿಗಾದರೂ ಅಮೌಂಟು ಬಂದಿಲ್ಲ ಅಂತ ಅಂದರೆ ನಿಮಗೆ ನೆಕ್ಸ್ಟ್ ವೀಕ್ ಎಂಡಿಂಗ್ ಅಷ್ಟರಲ್ಲೇ ಅಮೌಂಟು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟು ಈಗ ಸೆಪ್ಟೆಂಬರ್ ತಿಂಗಳ ಅಮೌಂಟು ಕ್ರೆಡಿಟ್ ಆಗಿದೆ. ನೆಕ್ಸ್ಟ್ ಅಕ್ಟೋಬರ್ ತಿಂಗಳ ಅಮೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ, ನೆಕ್ಸ್ಟ್ ಈಗ 3 ತಿಂಗಳ ಅಮೌಂಟು ಒಂದೇ ಸಲ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದರು. 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಒಟ್ಟಿಗೆ ಸಬ್ಮಿಟ್ ಮಾಡಬೇಕು. ಹಾಗಾಗಿ ಈಗ ಕೇವಲ ಸೆಪ್ಟೆಂಬರ್ ಮಾತ್ರ ಬಂದಿದೆ. ನೆಕ್ಸ್ಟು ಅಕ್ಟೋಬರು ಮತ್ತು ನವೆಂಬರ್ ತಿಂಗಳ ಅಮೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಸ್ಟೇಟಸ್ ಬಗ್ಗೆ ನೋಡೋದಾದರೆ ಇಲ್ಲಿ ಇನ್ನೂ ಅಕ್ಟೋಬರ್ ತಿಂಗಳ ಸ್ಟೇಟಸ್ಸು ಅಪ್ಡೇಟೇ ಆಗಿಲ್ಲ. ಹಾಗಾದರೆ ಸ್ಟೇಟಸ್ ಯಾವಾಗ ಅಪ್ಡೇಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ನೀವು ಈಗಾಗಲೇ ನಿಮಗೆ ಅಮೌಂಟ್ ಬಂದಿದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ದು, ಆದರೂ ಸಹ ಸ್ಟೇಟಸ್ ಚೆಕ್ ಮಾಡಿದ್ರೆ ಇನ್ನೂ ಸ್ಟೇಟಸ್ಸೇ ಅಪ್ಡೇಟ್ ಆಗಿಲ್ಲ. ಯಾವಾಗ ಈ ಒಂದು ಸ್ಟೇಟಸ್ ಅಪ್ಡೇಟ್ ಆಗುತ್ತೆ, ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ, ಎಲ್ಲದಕ್ಕೂ ಸಹ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ನೆಕ್ಸ್ಟ್ ಈಗ ಸೆಲ್ಫ್ ಡಿಕ್ಲರೇಷನಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿದ್ದೆ. ಸೆಲ್ಫ್ ಡಿಕ್ಲರೇಷನಲ್ಲಿ ಏನು ಚೇಂಜಸ್ ಆಗಿದೆ ಅಂತ ನೋಡೋದಕ್ಕೂ ಮುಂಚೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಕೊಡುವಂತಹ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ತಪ್ಪದೇ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನೆಕ್ಸ್ಟ್ ಈಗ ಸೆಲ್ಫ್ ಡಿಕ್ಲರೇಷನನ್ನು ಯಾವ ರೀತಿ ಸಬ್ಮಿಟ್ ಮಾಡೋದು, ಹಾಗೆ ಸೆಲ್ಫ್ ಡಿಕ್ಲರೇಷನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟು ನೀವು ಕ್ರೋಮನ್ನು ಓಪನ್ ಮಾಡಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಫಸ್ಟ್ಗೆ ಒಂದು ಲಿಂಕ್ ಬರುತ್ತೆ ಸೇವಾ ಸಿಂಧು 1 ಅಂತ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಸೇವಾ ಸಿಂಧು ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ OTP ಅಥವಾ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ನಿಮಗೆ OTP ಬೇಕು ಅಂದರೆ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ ಇಲ್ಲೊಂದು ಕ್ಯಾಪ್ಚಾ ಇರುತ್ತೆ, ಆ ಒಂದು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಬಾಕ್ಸ್ ಇದೆ ನೋಡಿ, ಈ ಒಂದು ಸರ್ಚ್ ಬಾಕ್ಸ್ನಲ್ಲಿ ಇವನಿಧಿ ಅಂತ ನೀವು ಟೈಪ್ ಮಾಡಬೇಕು. ಟೈಪ್ ಮಾಡಿದ್ರೆ ಆಗ ನಿಮಗೆ ಇಲ್ಲಿ 3 ಆಪ್ಷನ್ನು ತೋರಿಸುತ್ತೆ. ಒಂದು ಇವನಿಧಿ ಅಪ್ಲಿಕೇಶನ್ನು, ನೆಕ್ಸ್ಟ್ ಒನ್ನು ಇವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದು, ನೆಕ್ಸ್ಟ್ ಒನ್ನು ಇವನಿಧಿ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಅಂತ ಇರುತ್ತೆ. ಇದರಲ್ಲಿ ನೀವು ಈಗ ಸ್ವಯಂ ಘೋಷಣೆ ಸಬ್ಮಿಟ್ ಮಾಡಬೇಕಾಗಿರೋದ್ರಿಂದ ಸೆಲ್ಫ್ ಡಿಕ್ಲರೇಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ, 3 ತಿಂಗಳಿಗೆ ಒಂದು ಸಲ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು. ಈಗ ನೀವು ಸೆಪ್ಟೆಂಬರು, ಅಕ್ಟೋಬರು, ನವಂಬರು ಈ ಒಂದು 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ನು ಸಹ ಇಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಇರುತ್ತೆ, ಹಾಗೆ ಗೆಟ್ ಆಧಾರ್ ಡೀಟೇಲ್ಸ್. ಹಾಗೆ ಕೆಳಗಡೆ ಇಲ್ಲಿ ನೀವು ನೋಡ್ಬೋದು ಸೆಲ್ಫ್ ಡಿಕ್ಲರೇಷನ್ ಮಂತ್ ಬಂದು ಇಲ್ಲಿ ಕೇವಲ ನವಂಬರ್ ಮಂತ್ ಮಾತ್ರ ತೋರಿಸ್ತಾ ಇದೆ. ನೀವು ಈ ಹಿಂದೆ ಎಲ್ಲ ನೋಡಿರ್ಬೋದು ನಿಮಗೆ 3 ತಿಂಗಳ ಆಪ್ಷನ್ನು ಸಹ ಬರ್ತಾ ಇತ್ತು. ಈಗ ಪ್ರೆಸೆಂಟ್ ಯಾವ ಮಂತ್ ಇದೆ, ಹಾಗೆ ನೀವು ಪ್ರೀವಿಯಸ್ ಯಾವ್ಯಾವ ಮಂತನ್ನು ಸಬ್ಮಿಟ್ ಮಾಡ್ತಿದ್ರಿ, ಸೆಪ್ಟೆಂಬರು, ಅಕ್ಟೋಬರು, ಆ 2 ಮಂತ್ ಸಹ ಇಲ್ಲಿ ಶೋ ಆಗ್ತಾ ಇತ್ತು ಆಪ್ಷನ್ನು. ಆದರೆ ಈಗ ಕೇವಲ ನವಂಬರ್ ತಿಂಗಳು ಆಪ್ಷನ್ ಮಾತ್ರ ಬರ್ತಾ ಇದೆ. ಹಾಗಾದರೆ ಇಲ್ಲಿ ಕೇವಲ ನವಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾತ್ರ ಸಬ್ಮಿಟ್ ಆಗುತ್ತಾ, ಅಥವಾ ಅಕ್ಟೋಬರು, ಸೆಪ್ಟೆಂಬರ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ನು ಸಹ ಕನ್ಸಿಡರ್ ಆಗುತ್ತೆ ಈ ಒಂದು ನವಂಬರ್ ತಿಂಗಳಲ್ಲೇ ಅಂತ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಈಗ ಇವನಿಧಿ ಆಫೀಸರ್ಸಿಗೆ ನಾನು ಕಾಲ್ ಮಾಡಿ ನಾಳೆ ನಿಮಗೆ ತಿಳ್ಕೊಂಡು ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ನವಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನಲ್ಲೇ ಈಗ ಒಂದು ಆಪ್ಷನ್ನೇ ನಮಗೆ ತೋರಿಸ್ತಾ ಇರೋದು. ನೀವು ನೆಕ್ಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೂ ಸಹ ಇನ್ನೊಂದು ಸಲ ಸಬ್ಮಿಟ್ ಅಂತ ಕೊಡಬೇಕಲ್ಲ, ಆಗ ಅಲ್ಲೂ ಸಹ ಚೆಕ್ ಮಾಡ್ಬೋದು. ಕೇವಲ ನವಂಬರ್ ತಿಂಗಳ ಆಪ್ಷನ್ ಮಾತ್ರನೇ ತೋರಿಸ್ತಾ ಇದೆ. ಈ ಹಿಂದೆ ಎಲ್ಲ ಅಲ್ಲಿ 3 ತಿಂಗಳ ಆಪ್ಷನ್ನು ಸಹ ತೋರಿಸ್ತಾ ಇತ್ತು. ಈಗ ನೀವು ಜೂನ್, ಜುಲೈ, ಆಗಸ್ಟ್ 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಅಂದರೆ ಅಲ್ಲಿ 3 ತಿಂಗಳದ್ದು ಶೋ ಆಗ್ತಾ ಇತ್ತು. ಆದರೆ ಈಗ ಅಕ್ನಾಲಜ್ಮೆಂಟಲ್ಲೂ ಸಹ ಕೇವಲ ಒಂದೇ ಮಂತು ಶೋ ಆಗ್ತಾ ಇದೆ. ಹಾಗಾಗಿ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಕೇವಲ ನವಂಬರ್ ತಿಂಗಳಿಗೆ ಕನ್ಸಿಡರ್ ಮಾಡ್ತಾರಾ ಅಥವಾ 3 ತಿಂಗಳಿಗೂ ಕನ್ಸಿಡರ್ ಮಾಡ್ತಾರಾ ಅನ್ನೋದನ್ನು ನಾನು ಇವನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾಹಿತಿಯನ್ನು ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ನೆಕ್ಸ್ಟ್ ತುಂಬ ಇವನಿಧಿ ಮೆಂಬರ್ಸು ಇನ್ನೂ ಕೌಶಲ್ಕರ್ ಬಗ್ಗೆ ಡೌಟ್ಸನ್ನು ಕೇಳ್ತಾನೆ ಇದ್ದೀರಾ. ರಿಜಿಸ್ಟರ್ ಆಗಲೇಬೇಕಾ, ರಿಜಿಸ್ಟರ್ ಆಗಿಲ್ಲ ಅಂದರೆ ಅಮೌಂಟ್ ಬರೋದಿಲ್ವಾ, ಅಥವಾ ರಿಜಿಸ್ಟರ್ ಆದರೆ ನಮ್ಮ ಅಮೌಂಟು ಸ್ಟಾಪ್ ಆಗುತ್ತಾ, ಇದು ಮ್ಯಾಂಡೇಟರಿ ಎಲ್ಲರೂ ಸಹ ರಿಜಿಸ್ಟರ್ ಆಗಲೇಬೇಕಾ ಅಂತ ಇಲ್ಲಿ ನೋಟಲ್ಲೇ ಕೊಟ್ಟಿದ್ದಾರೆ ನೋಡಿ. ಈಗಾಗಲೇ ನೀವು ಇವನಿಧಿಗೆ ಅರ್ಜಿ ಸಲ್ಲಿಸಿ 6 ತಿಂಗಳು
ಕಂಪ್ಲೀಟ್ ಆಗಿದೆ ಅಂತ ಅಂದರೆ ಅಥವಾ 6 ತಿಂಗಳ ಅಮೌಂಟನ್ನು ನೀವು ಪಡ್ಕೊಂಡಿದ್ದೀರಾ ಅಂದರೆ ಅಂಥವರು ಈ ಒಂದು ಕೌಶಲ್ ಕರ್ಗೆ ರಿಜಿಸ್ಟರ್ ಆಗೋದಕ್ಕೆ ಎಲಿಜಿಬಲ್ ಇರ್ತೀರಾ. ಇದು ಬಿಟ್ಟು ಬೇರೆಯವರು ಸಹ ನಿಮಗೆ ರಿಜಿಸ್ಟರ್ ಆಗಬೇಕು ಅನಿಸಿದ್ರೆ ಆಗ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ರಿಜಿಸ್ಟರ್ ಆದ ನಂತರ ಅಮೌಂಟ್ ಬರುತ್ತಾ ಅಥವಾ ಬರೋದಿಲ್ವಾ ಅಂದರೆ CM ಸಿದ್ದರಾಮಯ್ಯನವರೇ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ. ನೀವು ರಿಜಿಸ್ಟರ್ ಆದರೂ ಸಹ ನಾವು ಯುವ ನಿಧಿ ಅಮೌಂಟ್ ಸ್ಟಾಪ್ ಮಾಡೋದಿಲ್ಲ. 2 ವರ್ಷ ಕಂಪ್ಲೀಟ್ ಆಗೋವರೆಗೂ ಸಹ ನಾವು ಯುವ ನಿಧಿ ಅಮೌಂಟನ್ನು ನಿಮಗೆ ತಲುಪಿಸ್ತೀವಿ ಅಂತ CM ಸಿದ್ದರಾಮಯ್ಯನವರೇ ತಿಳಿಸಿದ್ದಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟೇಟಸ್ ಬಗ್ಗೆ ನೋಡೋದಾದರೆ ಈಗ ಇನ್ನೂ ಅಕ್ಟೋಬರ್ ತಿಂಗಳ ಸ್ಟೇಟಸ್ಸು ಅಪ್ಡೇಟೇ ಆಗಿಲ್ಲ. ಹಾಗಾದರೆ ಯಾವಾಗ ಅಪ್ಡೇಟ್ ಆಗುತ್ತೆ? ನೆಕ್ಸ್ಟ್ ಈಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದ್ದು ಸಹ ಇನ್ನೂ ಅಪ್ಡೇಟ್ ಆಗಿಲ್ಲ. ವೆಬ್ಸೈಟಲ್ಲಿ ಅಪ್ಡೇಟ್ ಆದಮೇಲೆ ನಿಮಗೆ ಸ್ಟೇಟಸ್ಸು ಕರೆಕ್ಟಾಗಿ ಶೋ ಆಗುತ್ತೆ. ಅಲ್ಲಿವರೆಗೂ ಸಹ ನಿಮಗೆ ನಿಮ್ಮ ಅಪ್ಲಿಕೇಶನ್ ಯಾವಾಗ 180 ಡೇಸ್ ಕಂಪ್ಲೀಟ್ ಆಗಿದೆ ಅನ್ನೋದು ಮಾತ್ರ ಶೋ ಆಗ್ತಾ ಇದೆ. ಹಾಗೆ ನಿಮಗೆ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ನು ಸಹ ಇನ್ನೂ ಶೋ ಆಗ್ತಾ ಇಲ್ಲ. ಇಲ್ಲಿ ವೆಬ್ಸೈಟ್ ಅಪ್ಡೇಟ್ ಆದಮೇಲೆ ನಿಮಗೆ ಕರೆಕ್ಟಾಗಿ ಶೋ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ವೀಕ್ ಒಳಗಡೆನೇ ಈ ಒಂದು ವೆಬ್ಸೈಟನ್ನು ಅಪ್ಡೇಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ.